ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಿತ್ರ ನಮ್ಮ ಹಿಟ್ 3 ರಿಲೀಸ್ ಆಗ್ತಾ ಇದೆ ಮೇ 1st ಬಂದೇ ಬಿಡ್ತಲ್ಲ, ನಾಳೆ ಒಂದಿನ ರಿಲೀಸ್ ಆಗ್ತಾ ಇದೆ. ನನ್ನ ಮೂವಿ ಸ್ವಲ್ಪ ಟೈಮ್ ಆದಮೇಲೆ ಬರ್ತಾ ಇರೋದು ತೆರೆ ಮೇಲೆ. ನನ್ನನ್ನೇ ನಾನು ನೋಡ್ಕೊಳ್ತಾ ಇರೋದು ಒಂದು 2.5-3 ವರ್ಷ ಆದಮೇಲೆ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. KGF 1, KGF 2 ನೀವು ಕೊಟ್ಟಿರುವಂಥ ಪ್ರೀತಿ, ಸಪೋರ್ಟ್, ಇವತ್ತಿಗೂ ನಾನು ಕೆಲಸ 1-2 ವರ್ಷ 3 ವರ್ಷ ಮೂವಿ ಮಾಡಿಲ್ಲ ಅಂದ್ರೂ ಅಷ್ಟೇ ಪ್ರೀತಿ, ಅಷ್ಟೇ ಸಪೋರ್ಟ್ ಯಾವತ್ತಿಗೂ ಇತ್ತು. ಸೊ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಮುಂದಕ್ಕೂ ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ಮದು ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ತಪ್ಪದೆ ಹಿಟ್ 3 ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಹೋಗಿ ನೋಡಿ. ಈ ಮೂವಿ ನಾನಿ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ದೊಡ್ಡ ಭಾಗ್ಯ. ಯಾಕಂದರೆ ತೆಲುಗುವಲ್ಲಿ ಫಸ್ಟ್ ಮೂವಿ ಅದು ನಾನಿ ಅವ್ರ ಜೊತೆ ಸಿಕ್ಕಿರೋದು. ನಾನು ಇನ್ಫ್ಯಾಕ್ಟ್ ನಾನೇ ಅವ್ರನ್ನ ಮೊದಲನೇ ಸಲ ಸಿಕ್ಕಿದಾಗೂ ಹೇಳಿದ್ದೆ, ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ ಗೊತ್ತು. ಬಿಕಾಸ್ ಅವ್ರು ಅಂದ್ಕೊಂಡಿದ್ರು ಕರ್ನಾಟಕದಿಂದ ಬಂದಿದ್ದಾಳೆ, ಇವಳಿಗೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ. ಐ ವಾಸ್ ಲೈಕ್, ಇಲ್ಲ, ಕರ್ನಾಟಕದಲ್ಲಿ ವಿ ಆಲ್ ಲವ್ ಯು, ನಿಮ್ಮ ಮೂವೀಸ್ನ ತುಂಬ ನೋಡ್ತೀವಿ, ನಿಮ್ಮ ಮೂವೀಸ್ ಕಾಯ್ತೀವಿ. ಸೊ ಹೀ ಈಸ್ ಒನ್ ಆಫ್ ದೋಸ್ ಆ್ಯಕ್ಟರ್ಸ್, ನಮ್ಮವರು ಅಂತ ನಮಗೊಂದು ಫೀಲಿಂಗ್ ಇರುತ್ತಲ್ವ. ನಾವು ಅವ್ರನ್ನ ಮೀಟ್ ಆಗಿಲ್ಲ ಅಂದರೂ ಅವ್ರ ಮೂವೀಸ್ ಆಗಲಿ, ಅವ್ರ ಇಂಟರ್ವ್ಯೂಸ್ ಆಗಲಿ, ಅವ್ರನ್ನ ಆನ್ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಿ ನೋಡಿದಾಗ ಇಲ್ಲ ನಮ್ಮವರು, ನಮ್ಮ ಮನೆಯವರು ಅಂತ ಒಂದು ಫೀಲಿಂಗ್ ಇರುತ್ತೆ. ಅವ್ರನ್ನ ಮೀಟ್ ಆದಮೇಲೂ ಅವ್ರು ಹಾಗೇ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ದಟ್ ಯು ಡಿಡ್ ನಾಟ್ ಡಿಸಪಾಯಿಂಟ್ ಮೀ, ಇಟ್ ಆಲ್ವೇಸ್ ಡಬಲ್ಡ್ ಆ್ಯಂಡ್ ಟ್ರಿಪಲ್ಡ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಯು ಆ್ಯಂಡ್ ನಮ್ಮ ಡೈರೆಕ್ಟರ್ ಶೈಲೇಶ್ ಅವರು ನನ್ನನ್ನು ಈ ಮೂವಿಗೆ ಕನ್ಸಿಡರ್ ಮಾಡಿ ಈ ಮೂವಿಯಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಕತೆ ತುಂಬ ಚೆನ್ನಾಗಿದೆ. ಹಿಟ್ 1 ಹಿಟ್ 2 ನೋಡಿದ್ದೀರಾ. ಹಿಟ್ 3 ಇನ್ನೂ ಅದಕ್ಕಿಂತನೂ ಒಂದು ಬೇರೆಯೇ ದ ಥ್ರೆಡ್ ನಾಟ್ ಹಾಗೆ ಇರ್ಬೋದು, ಫೀಲ್ ಹಾಗೆ ಇರ್ಬೋದು, ಬಟ್ ದ ವೇ ಇಟ್ ಇಸ್ ಮೇಡ್, ದ ವೇ ಇಟ್ ವಿಲ್ ಬಿ ಶೋನ್, ಎಕ್ಸಿಕ್ಯೂಟೆಡ್ ಸ್ವಲ್ಪ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಅದನ್ನು ನೀವು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಸೊ ಎಂಜಾಯ್ ಮೇ 1st. ಹಾಂ, ಆಮೇಲೆ 1 and 2 ನೀವು ನೋಡಿಲ್ಲ ಅಂದ್ರೂ ಹಿಟ್ 3 ಅಲೋನ್ ಸ್ಟ್ಯಾಂಡ್ ಅಲೋನ್ ಮೂವಿ ಥರ ಇದೆ. ಸೊ ಆ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ, ಈ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಇರಲ್ಲ. ಒಂದು 2-3 ಪಾತ್ರಗಳು ಮೇ ಬಿ ಕಂಟಿನ್ಯೂ ಆಗಿರ್ತಾರೆ, ಕ್ಯಾರೆಕ್ಟರ್ಸ್ಗಳು. ಬಟ್ ಅದನ್ನು ಬಿಟ್ಟರೆ ನೀವು ಹಿಟ್ 1 ಹಿಟ್ 2 ನೋಡಿಲ್ಲ ಅಂದ್ರೂ ಹಿಟ್ 3ನ ನೀವು ಸೆಪರೇಟಾಗಿ ನೋಡಿದ್ರು ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಅದು ಸ್ಟ್ಯಾಂಡ್ ಅಲೋನ್ ಮೂವಿ ಥರ ಸರ್ವ್ ಮಾಡುತ್ತೆ. ನಿಮ್ಗೆ ಹಾಗೂ ನೋಡೋಕ್ಕಿದ್ರೆ ಹಿಟ್ 2 ಎಂಡಿಂಗ್ ನೋಡಿ, ಕ್ಯಾಮಿಯೋಲ್ಲಿ ಬರ್ತಾರಲ್ವ ಅವ್ರ ಇಂಟ್ರೊಡಕ್ಷನ್ ಆಗುತ್ತಲ್ವಾ. ಸೊ ಹಿಟ್ 2 ಎಂಡಿಂಗಲ್ಲಿ ಅವ್ರು ಬರ್ತಾರೆ, ದೆನ್ ಇಟ್ ಕಂಟಿನ್ಯೂಸ್ with hit 3. So even if you have not watched hit 1 hit 2 ಪರವಾಗಿಲ್ಲ, hit 3 can be watched as a standalone movie. ಎಂಗೇಜ್ ಆಗ್ತಾರೆ ಎಲ್ಲರೂ ಕೂಡ. ಸೊ ಯಾಕೆ ಆ ಟೈಮ್ನ ನೀವು ವೇಸ್ಟ್ ಮಾಡ್ಕೊಂಡ್ರಿ ಅಂತ ಅನ್ನಿಸ್ತಾ, ಅಥವಾ ಯಾಕೆ ಆ ಟೈಮ್ನ ನೀವು ಈ ಥರ ಮನೆಯಿಂದ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿ ಅವಕಾಶಗಳು ಇತ್ತಾ ಹೇಗೆ ಅಂತ? ಇಲ್ಲ, ಅಂದರೆ ಯಾರು ಬೇಕಂತ ಟೈಮ್ನ ವೇಸ್ಟ್ ಮಾಡಲ್ಲ. ಟೈಮ್ ಇಸ್ ವೆರಿ ಪ್ರೆಷಿಯಸ್. ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ವಲ್ಲ. ಸೊ ವಿ ಇಂಟೆನ್ಷನಲಿ ಯಾರು ಟೈಮ್ ವೇಸ್ಟ್ ಮಾಡಲ್ಲ. KGF 1, KGF 2 ಆಯಿತು. ನನಗೆ ಬಂದಿರುವಂಥ ಅವಕಾಶಗಳಲ್ಲಿ ನನಗೆ ಅದು ಯಾವುದು ಇಂಟ್ರೆಸ್ಟ್ ಮಾಡಿರಲಿಲ್ಲ. ಅದು ನನಗೆ ಅದು ಮಾಡಬೇಕು, ಆ ಕೆಲಸ ನಾನು ಅದರಲ್ಲಿ ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ವರ್ಲ್ಡ್, ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ಸ್ಟೋರಿ. ಆ ಕಥೆಯಲ್ಲಿ ಆ ಪಾತ್ರನ ನಾನು ಮಾಡಬೇಕು ಅಂತ ನನಗೆ ಅನಿಸಿಲ್ಲ. ಇವಾಗ ನಾನು ಮನೇಲಿ ಸುಮ್ಮನೆ ಕೂರಬಾರ್ದು, ಏನೋ ಕೆಲಸ ಮಾಡ್ತಾ ಇರಬೇಕು ಅಂತ ನಾನು ಆ ಮೂವಿ ತಗೊಂಡು ನಾಳೆ ರಿಗ್ರೆಟ್ ಮಾಡ್ಕೋಬಾರ್ದಲ್ಲ, ಅದು ಯಾಕೆ ಮಾಡಿದೆ ನಾನು, ಅದು ಮಾಡಬಾರ್ದಿತ್ತು, 1-2 ಮೂವಿ ಮಧ್ಯದಲ್ಲಿ ಮಾಡಬಾರ್ದಿತ್ತು. ಇಲ್ಲ ಸುಮ್ಮನೆ ಇವಾಗ ಸಮ್ಟೈಮ್ಸ್ ಅದೇ ಆಗುತ್ತೆ ಟೆನ್ಷನಲ್ಲಿ, ಅಯ್ಯೋ ನನಗೆ 6 ತಿಂಗಳು ಏನು ಮಾಡಿಲ್ಲ ನಾನು. ಮನೆಯಲ್ಲೂ ಅದೇ ಹೇಳ್ತಾರೆ, ಏನು ಸುಮ್ಮನೆ ಕೂತ್ಕೊಂಡಿದ್ದೆ, ಬಂದಿರೋದನ್ನು ತಗೊಂಡು ಎಲ್ಲ ತೆಕೋತಾ ಮಾಡ್ತಾ ಇರೋ ಅಂತ. ಸೊ ದ್ಯಾಟ್ಸ್ ಅ ಈಸಿ ಸ್ಟೆಪ್ ಟು ಟೇಕ್. ಬರ್ತಿರೋದು ಮಾಡ್ಕೊಂಡು ಹೋದರೆ ಆಯಿತು, ರೆಲೆವೆಂಟ್ ಇರ್ತೀರ, ಹೆಸರು ಮಾರ್ಕೆಟಲ್ಲಿ, ಓಕೆ ಮಾಡ್ತಾ ಇರೋಣ ಅಂತ. ಬಟ್ ಎಲ್ಲೋ ನನಗೆ ಮಾಡಿದ್ರೆ ನನ್ನ ಖುಷಿ ಇರಬೇಕು. ಅದು ಚೆನ್ನಾಗಿ ಮಾಡುತ್ತೋ ಇಲ್ವೋ ಥಿಯೇಟ್ರಲ್ಲಿ ಅದು ಸೆಕೆಂಡ್ರಿ, ಬಟ್ ನನಗೆ ಖುಷಿ ಇರಬೇಕು ಆ ಕೆಲಸ ನಾನು ಮಾಡಿದ್ದೀನಿ ಅಂತ. ಆ ಥರದ್ದೇ ತಗೋಬೇಕಂತ ಇತ್ತು. ಸೊ ನಂಗೆ ಆ ಥರದ್ದು ಯಾವುದು ವರ್ಕೌಟ್ ಆಗಿಲ್ಲ, ಯಾವುದು ನನಗೆ ಇದಾಗಿಲ್ಲ. ತುಂಬ ಸಮಯ ಆದಮೇಲೆ ತೆಲುಸುಕದ ಅಂತ ಒಂದು ಬಂತು, ತೆಲುಗು ಸ್ಟೋರಿ. ಆ ಕತೆ ಚೆನ್ನಾಗಿತ್ತು. ನಂಗೆ ಅವ್ರ ಡೈರೆಕ್ಟರ್, ಅವರು ಹೊಸ ಡೈರೆಕ್ಟರೇ, ನೀರ್ಜಾ ಅವರು ಅಂತ. ಅವ್ರು ಬಂದರು, ಕತೆ ಹೇಳಿದರು, ತುಂಬ ಇಷ್ಟ ಆಯ್ತು ನನಗೆ ಆ ಕತೆ. ಅದರಲ್ಲಿರೋ ಪಾತ್ರ, ನನ್ನ ರೋಲ್ ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಆರ್ಕ್ ತುಂಬ ಚೆನ್ನಾಗಿತ್ತು.
ಸೊ ನಾನು ಅದನ್ನು ಒಪ್ಕೊಂಡೆ. ಅದು ಒಪ್ಪಿದ್ಮೇಲೆ ಇದು ಸಿಕ್ತು ನನಗೆ, ಈ ಮೂವಿನೂ ಸಿಕ್ತು. ಸೊ ಬೇಕಂತ ಟೈಮ್ ವೇಸ್ಟ್ ಮಾಡಿಲ್ಲ. ನನಗೂ ನಾನು ಎಲ್ಲ ಬಿಟ್ಟು ಆ್ಯಕ್ಟ್ರೆಸ್ ಆಗಬೇಕು ಅಂತ ಬಂದಿರೋದು, ಆರ್ಟಿಸ್ಟ್ ಆಗಬೇಕು ಅಂತ ಇದು ಫೀಲ್ಡ್ ಚೂಸ್ ಮಾಡಿರೋದು. ಸೊ ನನಗೂ ಎವ್ರಿ ಡೇ ಸೆಟ್ಟಲ್ಲಿ ಇರಬೇಕು, ಎವ್ರಿ ಡೇ ಕೆಲಸ ಮಾಡಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಕಲಿಬೇಕು. ಸೊ 365 ದಿನ ನೀವು ಸೆಟ್ಟಲ್ಲಿ ಇರು ಅಂದರೆ ನಾನು ಸೆಟ್ಟಲ್ಲಿ ಇರ್ತೀನಿ. ಅದರಲ್ಲಿ ನಂಗೆ ಗ್ಯಾಪ್ ಆಗೋಯ್ತು, ಏನು ಮಾಡೋದು, ಟೈಮಿಂಗ್. ಕೆಲಸ ನಡೀತಾನೆ ಇದೆ. ಸಮ್ಟೈಮ್ಸ್ ಇವಾಗ ನೋಡಿ KGF 1 ಮೂವಿ ಮಾಡೋಕ್ಕೆ ಅದು 2.5 ವರ್ಷ ಆಯಿತು. ಸೆಕೆಂಡ್ ಮೂವಿ ಮಾಡೋಕ್ಕೆ ಇನ್ನೂ ಕೋವಿಡ್ ಎಲ್ಲ ಬಂತು, 3 ವರ್ಷ ಆಯಿತು. ಈಚ್ ಮೂವೀಸ್ ವರ್ ಟೇಕಿಂಗ್ ಟೈಮ್. ಸೊ ನಾನು ಅವಾಗ ಯಾವುದೊಂದು ಮೂವಿ ಸೈನ್ ಮಾಡಿ ಅದು 3 ವರ್ಷ ತಗೊಂಡಿದ್ದಿದ್ರು ಐ ವುಡ್ ಹ್ಯಾವ್ ಹ್ಯಾಡ್ ಟು ವೆಯ್ಟ್ ಅಲ್ವಾ. ಸೊ ಇಟ್ಸ್ ಡೆಫಿನೆಟ್ಲಿ ಆ ಥರ ಎಲ್ಲ ಇಲ್ಲ ಸೆಕೆಂಡ್ ಇನ್ನಿಂಗ್. ಬಟ್ ಯು ಆಸ್ಕಿಂಗ್ ದಟ್ ಕ್ವೆಶ್ಚನ್ ಪಿಂಚ್ಡ್ ಲಿಟಲ್ ಬಿಟ್ ದಟ್ ಅಯ್ಯೋ ಸೆಕೆಂಡ್ ಇನ್ನಿಂಗ್ಸ್ ಅಂದ್ಬಿಟ್ರಲ್ಲ ನನ್ನ ಅಂತ. ಬಟ್ ಇಟ್ಸ್ ಓಕೆ. ಸೆಕೆಂಡ್ ನೀವೇನು ಕೇಳಿದ್ರು, ಡೆಬ್ಯೂ, ತೆಲುಗು ಡೆಬ್ಯೂ. ಸೊ ತೆಲುಗು ಆಡಿಯನ್ಸ್ KGF ಇಂದನೇ ತುಂಬಾ ಪ್ರೀತಿ ಕೊಟ್ಟಿದ್ರು. ಬಿಕಾಸ್ ದೇ ಆಲ್ಸೋ ಲವ್ಡ್ KGFನ ಅವ್ರದ್ದೇ ಮೂವಿ ಥರ ಅವ್ರು ಅದನ್ನು ಕೊಂಡಾಡಿದ್ದಾರೆ. ತಮಿಳಾಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ. ಆ್ಯಂಡ್ ವಿ ಆಲ್ ನೋ ದ ರಿಸಲ್ಟ್ಸ್ ಆಫ್ ಹೇಗೆ KGF ಆಗಿದೆ ಅಂತ. ಸೊ ಆಲ್ರೆಡಿ ನನಗೆ ತೆಲುಗುವಿಂದ ತುಂಬಾ ಪ್ರೀತಿ ಸಿಕ್ಕಿದೆ. ಬಟ್ ಇವಾಗ ಇನ್ನೂ ಅವ್ರ ಇಟ್ಸ್ ಎಕ್ಸೈಟಿಂಗ್, ಯಾಕಂದರೆ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ನಾನೇ ಅವ್ರ ಜೊತೆ ಮಾಡ್ತಾ ಇರೋದು. ಆ್ಯಂಡ್ ಹೀ ಈಸ್ ಲವ್ಡ್ ಲೈಕ್ ಕ್ರೇಜಿ ದೇರ್. ಸೊ ಮೇ ಬಿ ಅವ್ರದ್ದು ಸ್ವಲ್ಪ ಲವ್ ಈ ಕಡೆನೂ ನನಗೂ ಬರ್ಬೋದು ಅಂತ ನಾನು ಹೋಪ್ ಮಾಡ್ತೀನಿ. ಯುವರ್ ಪೀಪಲ್ ವಿಲ್ ಆಕ್ಸೆಪ್ಟ್ ಮೀ, ನೋ? ಮೈ ಪೀಪಲ್, ದರ್ ಮೈ ಪೀಪಲ್ ಆಲ್ಸೋ. ಎಸ್ ಎಸ್. Okay. My people. Okay. Fine.